ಇನ್ನು ನಿನ್ನೆ ಮೈಸೂರಿನಲ್ಲಿ ಕಾಂಗ್ರೆಸ್ನ ಸಾಧನಾ ಸಮಾವೇಶ ನಡೆಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಪ್ಪಳದಲ್ಲಿ ಶ್ರೀರಾಮುಲು ಮಾತನಾಡಿದ್ದಾರೆ. ನೋಡಿ, ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನ ಗಟ್ಟಿ ಮಾಡಿಕೊಳ್ಳೋದಕ್ಕೆ ಈ ಸಮಾವೇಶವನ್ನು ಮಾಡಿದ್ರು. ಸಿದ್ದರಾಮಯ್ಯ 5 ವರ್ಷ ಸಿಎಂ ಅಂತ ಖರ್ಗೆಯವರು ಎಲ್ಲೂ ಕೂಡ ಹೇಳಿಲ್ಲ. ಸಮಾವೇಶದಲ್ಲಿ ಡಿಕೆಶಿ ಯಾಕೆ ಎದ್ದು ಹೋದ್ರು ಎಂಬುದೇ ಇದೀಗ ಪ್ರಶ್ನೆ. ಸಿದ್ದರಾಮಯ್ಯ ಡಿಸಿಎಂ ಸ್ಥಾನಕ್ಕಾದ್ರೂ ಬೆಲೆ ಕೊಡಬೇಕಾಗಿತ್ತು. ಕೊಪ್ಪಳದ ಗಂಗಾವತಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಈ ರೀತಿಯಾಗಿ ವ್ಯಂಗ್ಯವಾಡಿದ್ದಾರೆ. ಡಿಕೆಶಿ ಸಿದ್ದರಾಮಯ್ಯ ಮಧ್ಯೆ ಇರುವಂತಹ ಗೊಂದಲ ಎಲ್ಲರಿಗೂ ಗೊತ್ತಾಗಿದೆ ಅಂತ ಕೊಪ್ಪಳದ ಗಂಗಾವತಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಮಾತನಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷರು ಹೇಳಿಲ್ಲ, ಕರ್ನಾಟಕ ಪ್ರದೇಶದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶಿವಕುಮಾರ್ ಅವರು ಕೂಡ 28ರ ತನಕ ಇವರೇ ಮುಖ್ಯಮಂತ್ರಿಗಳಂದ್ರೆ ಯಾರು ಹೇಳಕ್ಕೆ ಹೋಗಲಿಲ್ಲ. ಆದರೆ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಗೊಂದಲಗಳು ಭಾಳಷ್ಟು ನಡೀತಾ ಇದ್ದಾವೆ, ಇಲ್ಲ ಅನ್ನೋಕ್ಕೆ ಹೋಗಲ್ಲ. ಯಾಕಂದರೆ ಒಂದು ಕಡೆ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು ಶಾಸಕರೆಲ್ಲರೂ ಕೂಡ ಆಪರೇಷನ್ ಕಮಲ ಮಾಡ್ತಾರೆ ಅಂತೇಳಿ. ನಾವು ಈ ಸರ್ಕಾರ ಏನಿದೆನೋ ಇವತ್ತು ಜನರ ಮ್ಯಾಂಡೇಟನ್ನು ಕೊಟ್ಟಾರ. 5 ವರ್ಷಗಳ ಕಾಲ ಇವರೇ ಆಳ್ವಿಕೆಯನ್ನು ಮಾಡಲಿ, ನಾವೇನು ಬೇಡ ಅನ್ನೋಕ್ಕೆ ಹೋಗಲ್ಲ. ನಾವು ಭಾಳ ಸ್ಪಷ್ಟವಾಗಿ ಯಾವುದೇ ಆಪರೇಷನ್ ಕಮಲ ಮಾಡೋಕ್ಕೆ ಹೋಗಲ್ಲ. ಜನರ ಮ್ಯಾಂಡೇಟ್ ಕೊಟ್ಟಿದ ನಂತರ 5 ವರ್ಷಗಳ ಕಾಲ ಅವ್ರದ್ದೇ ಕಾಂಗ್ರೆಸ್ ಸರ್ಕಾರ ಇರಲಿ. ಆ ಕಾಂಗ್ರೆಸ್ ಸರ್ಕಾರ 5 ವರ್ಷಗಳ ಕಾಲ ಏನು ಇರುತ್ತನೋ ಅದರಲ್ಲಿ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಇರಲ್ಲ. ಯಾಕಂದರೆ ಇವತ್ತು ನಿನ್ನೆ ನಡೆದಂಥ ಸಾಧನಾ ಸಮಾವೇಶದಲ್ಲಿ ಒಂದು ಕಡೆ ಶಿವಕುಮಾರ್ ಅವರು ಎದ್ದೋದ ಮೇಲೆ ಅವ್ರು ಎದಕ್ಕೋಸ್ಕರವಾಗಿ ಎದ್ದೋದ್ರು? ನನ್ನ ಪ್ರಶ್ನೆ ಇಷ್ಟೇ, ಅವ್ರು ಎದಕ್ಕೋಸ್ಕರವಾಗಿ ಎದ್ದೋದ್ರು? ಅದು ಸರ್ಕಾರದ ಕಾರ್ಯಕ್ರಮ ಅಲ್ಲನ, ಅವ್ರು ಮಾಡಿದಂಥ ಸಾಧನಾ ಸಮಾವೇಶ ಅಲ್ಲನ. ಆ ಸಾಧನಾ ಸಮಾವೇಶದಲ್ಲಿ ಎದ್ದೋದಂಥ ಟೈಮಲ್ಲಿ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಅವರು